ನಂಬಿ ಬದುಕೋದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಮಾತ್ರ ಇರುತ್ತದೆ. ನಾವು ಮಾಡೋ ಲೆಕ್ಕಾಚಾರಕ್ಕಿಂತ ಭಗವಂತನಲ್ಲಿ ಸರಿ ಇರುತ್ತದೆ. ಹೇಗೆಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಯಾರಿಗೆ ಏನು ಕೊಡಬೇಕೋ, ಯಾರನ್ನು ಎಲ್ಲಿ ಇಡಬೇಕೋ ಅನ್ನೋದು ಅವನಿಗೆ ಚೆನ್ನಾಗಿ ತಿಳಿದಿರುತ್ತದೆ. ನಾವು ಎಷ್ಟೇ ಯೋಚನೆ ಮಾಡಿದರೂ ಅಷ್ಟೇ, ಯಾವ ಸಮಯಕ್ಕೆ ಏನು ಆಗಬೇಕೋ ಅದೇ ಆಗುತ್ತದೆ. ವಿಪರ್ಯಾಸ ಹೇಗೆ ನೋಡಿ. ಕಲ್ಲನ್ನೇ ಕೆತ್ತಿ ಸುಂದರ ವಿಗ್ರಹ ಮಾಡೋ ಮಾನವ ತನ್ನ ಜೀವನವನ್ನೇ ಕೆತ್ತಿ ಸುಂದರ ಮಾಡಿಕೊಳ್ಳುವುದರಲ್ಲಿ ಸೋಲುತ್ತಾನೆ. ಕೊನೆಗೆ ಕೆತ್ತಿದ ದೇವರ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವರೇ ಎಂದು ಬೇಡಿಕೊಳ್ಳುತ್ತಾನೆ. ನಿಲ್ಲದೆ ಬರುವ ನೋವುಗಳು, ನಿಲ್ಲದೆ ಹೋಗುವ ನಲಿವುಗಳು, ನಿಲುಕದ ನಿರೀಕ್ಷೆಗಳು, ನಿಲುಕುವ ನಿರಾಸೆಗಳು, ಪ್ರತಿದಿನ ಎದುರಿಸುವ ಪರೀಕ್ಷೆಗಳು, ಪ್ರತಿಕ್ಷಣ ಕಾಡುವ ಪರಿಸ್ಥಿತಿಗಳು ಇವೆಲ್ಲವೂ ನಮ್ಮ ಬದುಕಿಗೆ ಅದ್ಭುತ ಪಾಠಗಳು. ಈ ಪಾಠಗಳಿಂದ ಮನುಷ್ಯನ ಜೀವನಕ್ಕೆ ಬೇಕಾದಷ್ಟು ಅನುಭವಗಳು ಸಿಗುತ್ತವೆ. ಕನಸುಗಳು ಹೆಚ್ಚಾದಷ್ಟು ಕಲ್ಪನೆಗಳು ಬದಲಾಗುತ್ತಾ ಹೋಗುತ್ತದೆ. ಜೀವನಕ್ಕೆ ಭರವಸೆಗಿಂತ ವಾಸ್ತವಗಳು ಮುಖ್ಯವಾಗಿರುತ್ತದೆ. ಕೆಲವೊಮ್ಮೆ ಕೇಳಿದ್ದಕ್ಕಿಂತಲೂ ಹೆಚ್ಚು ಸಿಗುತ್ತದೆ. ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಿ ಬಿಡಿ. ಕೊಟ್ಟವನಿಗೆ ಧನ್ಯವಾದ ಹೇಳಲು ಮರೆಯಬೇಡಿ. ಸೋತಾಗ ಎದೆ ತುಂಬಿ ನಸು ನಕ್ಕು ಬಿಡಿ. ನಿನ್ನನ್ನು ಅಳಿಸಲು ಯಾರಿಂದಲೂ ಆಗದು. ಗೆದ್ದಾಗ ಮನ ತುಂಬಿ ದೈವ ನೆನೆದು ಅತ್ತು ಬಿಡಿ. ಮತ್ತೆ ನಿನ್ನನ್ನು ಸೋಲಿಸಲು ದೇವರಿಗೂ ಆಗದು. ನಮಗಿಂತ ಮುಂಚೆಯೇ ಅನೇಕ ಬಲವಂತರು, ಶ್ರೀಮಂತರು ಹುಟ್ಟಿ ಬದುಕಿದರು ಮತ್ತು ಮರಣ ಹೊಂದಿದರು. ಅವರು ಮಾಡಿದ ಕರ್ಮಗಳು ಬಿಟ್ಟು ಅವರ ಧನ ಮತ್ತು ಬಲ ಯಾವುದೂ ಜೊತೆಗೆ ಹೋಗಲಿಲ್ಲ. ನಾಳೆ ನಮ್ಮ ಪರಿಸ್ಥಿತಿಯೂ ಹೀಗೆ. ಮೊದಲು ಗಳಿಸೋಕೆ ಹೋರಾಟ, ಗಳಿಸಿದ ಮೇಲೆ ಉಳಿಸೋಕೆ ಹೋರಾಟ, ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ, ಕೊನೆಗೆ ಗಳಿಸಿದ್ದನ್ನೆಲ್ಲ ಯಾರಿಗೋ ಬಿಟ್ಟು ಖಾಲಿ ಕೈಯಲ್ಲಿ 4 ಜನರ ಹೆಗಲ ಮೇಲೆ ಓಟ. ಇಷ್ಟೇ ಜೀವನ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರುವಂಥ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.